ನಮಸ್ಕಾರ ಗೆಳೆಯರೆ, ಐಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನಾರ್ಮಲ್ ಆಗಿ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿರ್ತಾರೆ, ಬಟ್ ಕಳೆದೋಗಿರುತ್ತೆ. ಸೊ ಕಳೆದೋಗಿರ್ಬೋದು, ಇಲ್ಲ ಮಿಸ್ಟೇಕ್ಸ್ ಆಗಿರ್ಬೋದು, ಇಲ್ಲ ಒರಿಜಿನಲ್ ಕಾಪಿ ನಿಮ್ಮ ಹತ್ರ ಇಲ್ಲದೆ ಇರ್ಬೋದು. ಹಾಗೆ ಅದನ್ನು ಹೇಗೆ ತಿಳ್ಕೊಳೋದು, ಅದು ರಿನ್ಯೂವಿಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನು ಐಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರಲ್ಲೂ ಸಹ ನೀವು ನಮ್ಮನ್ನು ಫಾಲೋ ಮಾಡ್ಬೋದು ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟು ನಿಮ್ಮ ಮೊಬೈಲ್ ಅಥವಾ ಡೆಸ್ಕ್ಟಾಪ್ನಲ್ಲಿ ಒಂದು ಬ್ರೌಸರ್ನ ಓಪನ್ ಮಾಡಿ. ಸೊ ಓಪನ್ ಮಾಡಾದಮೇಲೆ ನಾಡ ಕಚೇರಿ ಅಫಿಷಿಯಲ್ ವೆಬ್ಸೈಟ್ಗೆ ಎಂಟರ್ ಆಗಬೇಕಾಗುತ್ತೆ. ಈ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಸಹ ಕೊಟ್ಟಿರ್ತೀನಿ, ನೀವು ಯೂಸ್ ಮಾಡ್ಬೋದು. ಸೊ ಒನ್ಸು ನೀವು ಎಂಟರ್ ಆದಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಮತ್ತು OTP ಎಂಟರ್ ಮಾಡೋಕ್ಕೆ ಕೇಳುತ್ತೆ. ಫಸ್ಟ್ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ, ಹಾಗೆ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಸೊ ಒನ್ಸು ಗೆಟ್ OTP ಮೇಲೆ ಕ್ಲಿಕ್ ಮಾಡಾದಮೇಲೆ ನಿಮ್ಗೊಂದು OTP ಪಿನ್ ಬರುತ್ತೆ. OTP ಪಿನ್ನ ಇಲ್ಲೇ ಎಂಟರ್ ಮಾಡಿ. ಸೊ ಒನ್ಸು OTP ಎಂಟರ್ ಮಾಡಿದ್ಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು, ಈಗ ನಾಡ ಕಚೇರಿ ವೆಬ್ಸೈಟ್ಗೆ ಲಾಗಿನ್ ಆಗಿದ್ದೀವಿ. ಇದಕ್ಕೆ ಸೈನ್ ಇನ್ ಮಾಡಬೇಕಾಗಿಲ್ಲ, ಜಸ್ಟ್ ನಂಬರಿಂದ ಲಾಗಿನ್ ಆಗ್ಬೋದು ಡೈರೆಕ್ಟಾಗಿ. ಸೊ ಇಲ್ಲಿ ನೋಡ್ಬೋದು, ನಿಮಗೆ ತುಂಬ ಆಪ್ಷನ್ಗಳಿರುತ್ತೆ. ನ್ಯೂ ರಿಕ್ವೆಸ್ಟು, ಫೇಲ್ ಟ್ರಾನ್ಸಾಕ್ಷನು, ಅದರ್ ಟ್ರಾನ್ಸಾಕ್ಷನ್ ಇರ್ಬೋದು, ಸ್ಟೇಟಸ್ ಚೆಕ್ ಮಾಡ್ಬೋದು, ಪ್ರಿಂಟ್ ಮಾಡ್ಬೋದು, ಎಲ್ಲ ಆಪ್ಷನ್ ಇರುತ್ತೆ. ನಾವು ಈಗೇನಂದ್ರೆ ನ್ಯೂ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇನ್ ಕೇಸ್ ನಿಮಗೆ ಇನ್ಕಮ್ ಬೇಕಾದ್ರೆ ಇನ್ಕಮ್ ಸೆಲೆಕ್ಟ್ ಮಾಡ್ಕೊಳ್ಬೋದು. ನಿಮ್ದು ಆಲ್ರೆಡಿ ಮುಂಚೆನೇ ಕ್ಯಾಸ್ಟ್ ಮತ್ತು ಇನ್ಕಮ್ ಇದ್ದರೆ ಎರಡೂ ಒಟ್ಟಿಗೆ ಮತ್ತೆ ರಿನ್ಯೂ ಆಗುತ್ತೆ. ಸೊ ಇದು ಮತ್ತೆ ನೆಕ್ಸ್ಟ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಸ್ವಲ್ಪ ಸ್ಲೋ ಇರುತ್ತೆ, ವೆಯ್ಟ್ ಮಾಡಿ. ಸೊ ಒನ್ಸು ರೀಡೈರೆಕ್ಟ್ ಆದಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ತುಂಬ ಆಪ್ಷನ್ಗಳಿರುತ್ತೆ. ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲೂ ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಒನ್ಸು ಅದಾದಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಆಪ್ಷನಲ್ಲಿ ಹೊಸ ವಿನಂತಿ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಜಾತಿ ಪ್ರಮಾಣ ಪತ್ರ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡೋದು, ಪ್ರಮಾಣ ಪತ್ರ ಪಡೆಯಲು ನಿಗದಿತಪಡಿಸಿದ ಗರಿಷ್ಠ ದಿನಗಳು 21 ದಿನ, ಸೇವಾ ಶುಲ್ಕ 40, ವಿತರಣಾ ಶುಲ್ಕ ಏನೂ ಇಲ್ಲ. ಸೊ ಇನ್ ಪರ್ಸನಲ್ಲಾಗಿ ನೀವೇನಾದ್ರು ತೊಗೊಂಡಿದ್ರೆ ಏನೂ ಇಲ್ಲ. ಸ್ಪೀಡ್ ಪೋಸ್ಟ್ ಮುಖಾಂತರ ಬೇಕು ಅಂದರೆ 41 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಹಾಗೆ ಕೆಳಗಡೆ ನೀವು ಸ್ಕ್ರಾಲ್ ಡೌನ್ ಮಾಡಿದ್ರೆ ಅವಶ್ಯಕತೆ ಇರುವ ದಾಖಲೆಗಳು ಅಂತ ಕೇಳುತ್ತೆ. ನಿಮಗೆ ಏನು ಅದಕ್ಕೆ ರಿಲೇಟೆಡಾಗಿ ಏನು ಬೇಕಾಗಿರುತ್ತೋ, ಇವಾಗ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಎರಡು ಬೇಕಾಗಿದ್ದರೆ ಪರಿಚಯ ಚೀಟಿ ಮತ್ತು ಒಂದು ಶಾಲಾ ದಾಖಲೆಗಳು ಏನಾದ್ರು ಒಂದು ಇದರ ಸೆಲೆಕ್ಟ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಬೋದು. ಸೊ ನೆಕ್ಸ್ಟ್ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ. ಮತ್ತು ಇಲ್ಲಿ ನಿಮಗೆ ಎರಡು ಆಪ್ಷನ್ ಬರುತ್ತೆ. ಒಂದು ನೀವು ಪಡಿತರ ಚೀಟಿ ಹೊಂದಿದ್ದೀರ ಅಂತ, ರೇಷನ್ ಕಾರ್ಡ್ ಇದೆಯಾ ಇಲ್ವಾ ಅಂತ. ಸೊ ಹೌದು ಅಂತ ಕೊಟ್ಟರೆ ನಿಮ್ಮ ರೇಷನ್ ಕಾರ್ಡ್ನ ಎಂಟರ್ ಮಾಡಿದ್ರೆ ಆ ಡೀಟೇಲ್ಸ್ ಅಂತ ಬರುತ್ತೆ. ಇಲ್ಲ ಅಂತ ಕ್ಲಿಕ್ ಮಾಡಿದ್ರೆ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜಲ್ಲಿ ನಿಮಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಡೀಟೇಲ್ಸ್ಗಳು ಕೇಳುತ್ತೆ. ಏನಿಲ್ಲ, ಜಸ್ಟ್ ನಿಮ್ಮ ಆಧಾರ್ ಕಾರ್ಡ್ ನಂಬರ್, ನೇಮ್ ಏನಿರುತ್ತೆ ಅದನ್ನು ಎಂಟರ್ ಮಾಡಿ, ಹಾಗೆ ನಂಬರನ್ನು ಎಂಟರ್ ಮಾಡಿ. ಇಲ್ಲಿ ನೇಮ್ ಎಂಟರ್ ಮಾಡಬೇಕಾದ್ರೆ ಕನ್ನಡದಲ್ಲಿ ಇರಬೇಕಾಗುತ್ತೆ. ಇನ್ ಕೇಸು ನೀವು ಸಿಸ್ಟಮಲ್ಲಿ ಟ್ರೈ ಮಾಡ್ತಾರೆ ಕನ್ನಡದಲ್ಲಿ ಟೈಪ್ ಮಾಡೋಕ್ಕಾಗಲಿಲ್ಲ ಅಂದರೆ ಅದರ ವೆಬ್ಸೈಟಲ್ಲಿ ಕನ್ನಡದಲ್ಲಿ ಟೈಪ್ ಮಾಡಿ ಅಲ್ಲಿ ಪೇಸ್ಟ್ ಮಾಡ್ಬೋದು. ಮೊಬೈಲಲ್ಲಿ ಆದರೆ ಕೀಬೋರ್ಡಲ್ಲಿ ಇರುತ್ತೆ, ಕನ್ನಡದಲ್ಲಿ ಟೈಪ್ ಮಾಡಿ. ಸೊ ಒಂದು ನೇಮ್ ಮತ್ತು ಆಧಾರ್ ಕಾರ್ಡ್ ಎಂಟರ್ ಮಾಡಿದ್ಮೇಲೆ ಕೆಳಗಡೆ ಡಿಕ್ಲೇರ್ ಮೇಲೆ ಕ್ಲಿಕ್ ಮಾಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲೇನು ಅಂದರೆ ನಿಮಗೆ ನಿಮಗೆ ಯಾವ್ದಾರು ಒಂದು ಪ್ರಸ್ತುತವಾಗಿ ಯಾವ್ದಾರು ಇತ್ತು ಅಂದರೆ ಅದನ್ನೇ ನೀವು ಡೌನ್ಲೋಡ್ ಮಾಡ್ಕೋಬೋದು. ಅದು ಹೇಗೆ ಅಂದರೆ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ನೋಡ್ಬೋದು ಪೂರ್ವ ವೀಕ್ಷಣೆ ಅಂದರೆ ಪ್ರಿವ್ಯೂ ನೋಡ್ಬೋದು. ಪ್ರಿವ್ಯೂ ಅಂದರೆ ಹೇಗಿರುತ್ತೆ ಇದು ಅಂತ. ಸೊ ಅದನ್ನು ಓಪನ್ ಮಾಡಿ ನೋಡಾದ್ಮೇಲೆ ನಿಮಗೆ ಅದರಲ್ಲಿ ಏನಾದ್ರು ವ್ಯಾಲಿಡಿಟಿ ಇನ್ನೂ ಇತ್ತು ಅಂದರೆ ಅದನ್ನು ಕಂಟಿನ್ಯೂ ಮಾಡ್ಬೋದು ಅದನ್ನೇ. ಸೊ ಇದೇ ಕಾಪಿ ನಿಮಗೆ ಬೇಕು ಅಂತಿದ್ರೆ ನಿಮಗೆ ನೆಕ್ಸ್ಟು ಹಣ ಪಾವತಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಸ್ವೀಕೃತಿ ಸಂಖ್ಯೆ ಅಂತ ಒಂದು ಬಂದಿರುತ್ತೆ, RD ನಂಬರು, ಹಾಗೆ ಪಾವತಿ ಅಮೌಂಟು. ಸೊ ಇದೆಲ್ಲ ಒಂದ್ಸಲ ಚೆಕ್ ಮಾಡಿದ್ಮೇಲೆ ಕೆಳಗಡೆ ಇದು SBI ಇ-ಪೇ ಅಂತಿರುತ್ತೆ, ಇನ್ನೊಂದು ಫೋನ್ಪೇ ಅಂತಿರುತ್ತೆ. ನಾನು ಸಿಂಪಲಾಗಿ ಫೋನ್ಪೇ ಅಂತ ಸೆಲೆಕ್ಟ್ ಮಾಡ್ಕೊಂಡು ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಪೇಜಲ್ಲಿ ನಿಮಗೆ ನಿಮ್ಮ ಫೋನ್ಪೇ ನಂಬರ್ನ ಎಂಟರ್ ಮಾಡೋಕ್ಕೆ ಕೇಳುತ್ತೆ. ಫೋನ್ಪೇ ನಂಬರ್ನ ಎಂಟರ್ ಮಾಡಿ ಪಾವತಿಯನ್ನು ಆರಂಭಿಸಿ ಮೇಲೆ ಕ್ಲಿಕ್ ಮಾಡಿ. ಸೊ ಈಗೇನಾಗುತ್ತೆ, ನಿಮ್ಮ ಫೋನ್ಪೇಗೆ ಒಂದು ನೋಟಿಫಿಕೇಶನ್ ಬರುತ್ತೆ 40 ರೂಪಾಯಿ ಪೇ ಮಾಡೋದಕ್ಕೆ ಅಂತ. ಸೊ ಅದನ್ನು ಕ್ಲಿಕ್ ಮಾಡಿ UPI ಪಿನ್ ಎಂಟರ್ ಮಾಡಿ ಪೇ ಮಾಡಿ. ಸೊ ಒನ್ಸು ಪೇ ಆದಮೇಲೆ ಪೇಮೆಂಟ್ ಇನಿಷಿಯೇಟೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಸೊ ನೀವು ಒನ್ಸು ಪೇಮೆಂಟ್ ಎಲ್ಲ ಸಕ್ಸಸ್ ಆದಮೇಲೆ ಇದು ಸಕ್ಸಸ್ ಅಂತ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಪೇಮೆಂಟಿಗೆ ಸಕ್ಸಸ್ ಆಗಿದೆ, ಈಗ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂದಿದೆ. ಹಾಗೆ ನಿಮಗೊಂದು ಟ್ರಾನ್ಸಾಕ್ಷನ್ ID ಎಲ್ಲ ಬಂದಿರುತ್ತೆ. ಅದು ಮುದ್ರಿಸೋಕ್ಕೋಸ್ಕರ ಕ್ಲಿಕ್ ಮಾಡಿ. ಮುದ್ರಿಸಿ ಅಂತ ಕ್ಲಿಕ್ ಮಾಡಿದ್ರೆ ನೀವು ನೋಡ್ಬೋದು, ಇಲ್ಲಿ ನೆಕ್ಸ್ಟ್ ಪೇಜಲ್ಲಿ ನಿಮ್ಗೆ ಅದು ಪೇಜ್ ಓಪನ್ ಆಗಿದೆ. ಇದನ್ನು ಸೇವ್ ಮಾಡ್ಕೊಳ್ಳಿ ಲೋಕಲ್ ಆಗಿ ಎಲ್ಲರೂ ಒಂದು ಕಡೆ. ಇದು ನೀವು ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು ಇದನ್ನು. ಇದೇನು ಅಂದರೆ ಮರು ಅಪ್ಲೈ ಮಾಡೋದಲ್ಲ, ಇದು ಮರು ಮುದ್ರಣ ಇದು. ಸೊ ಇಷ್ಟೇ ಫ್ರೆಂಡ್ಸ್, ಹೇಗೆ ಒಂದು ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ನ ಮತ್ತೆ ರೀಪ್ರಿಂಟ್ ಮಾಡೋದು ಅಂತ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ಇನ್ನು ಐಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಬೋದು. ಹಾಗೆ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಪ್ರೈವೇಟಾಗಿ ಸಹ DM ಮಾಡ್ಬೋದು ಅಂತ ಕೇಳ್ಕೊಳ್ತೀನಿ. ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ಲ್ಲೂ ಸಹ ಫಾಲೋ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.